तुमच्यात आत्मविश्वास कसा वाढला? जिद्द, चिकाटी, मेहनत, संघर्ष याच्यातनं तुम्ही वाटचाल करत आपल्या शिक्षण सेवेमध्ये प्रवेश केला, तर त्याच्या संदर्भात काय सांगू शकाल? नहीं ಅದು ಏನಾಗುತ್ತೆ ನೋಡಿ, ಯಾವುದೇ जरा आवाज मोठा. ಯಶಸ್ವಿ ಆಗಬೇಕಾದರೆ ಸಂಘರ್ಷ ಇಲ್ಲದೆ, ಹೋರಾಟ ಇಲ್ಲದೆ ಯಶಸ್ವಿ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ನಮ್ಮ ತ್ಯಾಗ ಭಾಳ ಇಂಪಾರ್ಟೆಂಟ್. ತ್ಯಾಗ ಅಂದರೆ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಈಗ ತ್ಯಾಗ ಮತ್ತು ನಮ್ಮ ಸಮಯ ಮತ್ತು ಸಂಘರ್ಷ, ಹೋರಾಟ ಇವೆಲ್ಲ ಮಾಡಿದಾಗ ಮಾತ್ರ ಒಂದು ಯಶಸ್ವಿ ಆಗಲು ಸಾಧ್ಯ. ನಮ್ಮ ಗುರಿ ಏನಿರ್ತದಲ್ಲ, ಆ ಗುರಿ ಮುಟ್ಟಬೇಕಾದ್ರೆ ನಾವು ನಮ್ಮ ವಿಚಾರಗಳನ್ನು ಉತ್ತಮವಾಗಿ ಇಟ್ಕೋಬೇಕು. ಯಾರನ್ನೂ ಕೂಡ ಮನಸ್ಸು ನೋಯಿಸದೆ, ಯಾರಿಗೂ ಏನೂ ತೊಂದರೆ ಕೊಡದೆ, ನನ್ನ ಚೌಕಟ್ಟಿನಲ್ಲಿ ನಾನು ಸತತವಾಗಿ ಪರಿಶ್ರಮದಿಂದ ಏನು ಗುರಿಗೆ ಬೇಕು ಅದನ್ನು ನಾನು ನಿರೀಕ್ಷಣೆಯಂತೆ ಅದು ಬೇಕಾದಂಥ ಏನು ರೂಪರೇಷೆಗಳಿರ್ತೋ ಅದನ್ನು ಹಾಕಿಕೊಂಡು ನಾನು ಹೋಗಬೇಕಾಗತ್ತೆ. ಸೊ ಇಲ್ಲಿ ನನಗೆ ಬರ್ತಕ್ಕಂಥ ಅನೇಕ ತೊಂದರೆಗಳು ಏನೇ ಇದ್ದರೂ ಕೂಡ ಮತ್ತೊಬ್ಬರಿಗೆ ಅದನ್ನು ತೋರದೆ ನನ್ನ ವೈಯಕ್ತಿಕವಾಗಿ ಅಂತರಾಳದಲ್ಲಿ ಇಟ್ಟುಕೊಂಡು ನನ್ನ ಒಂದು ಹೋರಾಟದ ಒಂದು ಫಲ, ಒಂದು ಉತ್ತಮವಾದ ಈ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನಕ್ಕೆ ನಾನು ಏರಲು ಸಾಧ್ಯ ಆಯಿತು ಅಂತ ನಾನು ಹೇಳ್ಬೋದು. सर, विशेष म्हणजे तुम्ही शिक्षण सेवेत प्रवेश केला, वेगवेगळ्या ठिकाणी कार्य केला, त्याच्यामध्ये पहिला दिवसाचा अनुभव कसा होता, त्याच्यानंतर दुर्गम भागातील सुद्धा तुम्ही काम केलेलं आहे. वेगवेगळ्या सुविधा तिथं पोचलेल्या नव्हत्या वेगवेगळ्या भागामध्ये, त्या ठिकाणी तुम्ही सेवा करण्याचा प्रयत्न केला. विद्यार्थ्यांच्याही काही समस्या आहेत त्या समजावून घेतला आणि त्याच्यावरती तुम्ही कशा पद्धतीनं कार्य करण्याचा प्रयत्न केला सर? ಇಲ್ಲ, ಅನೇಕ ಕಡೆ ನಾನು ಎಲ್ಲ ಕಡೆ ಹೋದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಅಥವಾ ಒಂದಲ್ಲ ಒಂದು ಚಾಲೆಂಜ್ಗಳು ಬಂದೇ ಬಂದಿದೆ. ನಾನು ಪ್ರಾಥಮಿಕವಾಗಿ ನಾವು ಈ ಮೊದಲೇ ನಮಗೆ ಹೇಳಿದಂತೆ ನನಗೆ पहिला दिवस कसा होता तुमचा? ಇಲ್ಲ, ಮೊದಲನೇ ದಿವಸ ನನಗೆ ಒಂದು ಶಾಲೆ ಅಂದರೆ ಒಂದು ದೇವಾಲಯ ಅಂತ ನನಗೊಂದು ಬರ್ತದೆ. ಅಲ್ಲಿ ಒಂದು ಸರಸ್ವತಿ ಮಂದಿರ ಅಂತ ಅನಿಸ್ತದೆ. ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಲ ನಮಗೆ ಸೌಲಭ್ಯದ ಆ ಶಾಲೆಗೆ ಬೇಕಾಗಿದ್ದಾಗ ಅಥವಾ ಕೊರತೆ ಇದ್ದಾಗ ಅದಕ್ಕೆ ನಾನು ಏನು ಮಾಡಬೇಕು, ನಾನು ಪ್ರಥಮವಾಗಿ ಹೇಳಿದೆ ನಿಮಗೆ, ನನಗೆ ನಂದಿಹಳ್ಳಿಯಲ್ಲಿ ಪ್ರಥಮ ಶಾಲೆಯನ್ನು ಪಡೆದಾಗ ಅಲ್ಲಿ ನನಗೆ ಅಂಗನವಾಡಿ ಕೇಂದ್ರದಲ್ಲಿ ಕುಣಿಸಿದ್ರು. ಕಾರಣ ಏನಂದರೆ ಅಲ್ಲಿ ಬೇರೆ ರೂಮ್ ಇಲ್ಲ. ಪ್ರಾಥಮಿಕ ಶಿಕ್ಷಣದ ಕೊಠಡಿಗಳಲ್ಲಿ ಹೈಸ್ಕೂಲ್ಗಳು ಇರ್ತಿದ್ವಿ. ನಮ್ಮ ರೈಕರ್ ಸರ್ ಗೊತ್ತಿದೆ, ನಾವೆಲ್ಲ ಶಿಕ್ಷಕರಿದ್ದಾಗ ಅಲ್ಲಿ ನಮಗೆ ಪ್ರಾಥಮಿಕ ಕೊಠಡಿಯಲ್ಲಿ ನಾನು ಎಲ್ಲಿ ಅಡುಗೆ ಮಾಡ್ತಿದ್ರಲ್ಲ ಅಲ್ಲಿ ನನ್ನ ಅಡುಗೆ ಕೇಂದ್ರವನ್ನು ಸ್ವಚ್ಛಗೊಳಿಸಿ ನನಗೆ ಅದೊಂದು ಟೇಬಲ್ ಕುರ್ಚಿ ಹಾಕಿದ್ರು ಮುಖ್ಯವಾಗಿ. ನಾನಂದೆ ಎಲ್ಲರೂ ಜೊತೆಗೂಡಿ ಕೂಡೋಣಪ್ಪ, ಒಂದೇ ಕೊಠಡಿ ಇದೆ, ನನಗಾಗಿ ಬೇಡ, ಯಾಕಂದರೆ ನಾವೆಲ್ಲರೂ ಕೂಡಿ ಮಾಡೋದು ಅಲ್ಲಿ ಇದ್ದಂಥ ಕೊಠಡಿಯಲ್ಲೇ ಕೂಡಬೇಕಾಗ್ತಿತ್ತು ನನಗೆ. ಸೊ ಅದನ್ನು ಚಾಲೆಂಜಿಗೆ ಇಟ್ಕೊಂಡು ನನ್ನ ಅಲ್ಲಿ ಮಠಕ್ಕೆ ನೀಡಿದಂಥ 3.22 ಗುಂಟೆಗಳನ್ನು 3 ಎಕರೆ 22 ಗುಂಟೆಗಳನ್ನು ಜಾಗವನ್ನು ಪಡೆದುಕೊಂಡು ಆ ಮಠದ ಹೆಸರಿನಿಂದಂಥ ನನ್ನ ಶಾಲೆ ಪಡ್ಕೊಂಡು ಸುಮಾರು 1 ವರ್ಷಗಳ ಕಾಲ ಅದನ್ನು ಎಲ್ಲವನ್ನು ನಮ್ಮ ಶಾಲೆ ಹೆಸರಿಗೆ ಮಾಡಿಕೊಂಡು ಮತ್ತೆ ಪುನಃ ಒಂದೇ ವರ್ಷದಲ್ಲಿ ಅಡಿಗೆಲ್ಲ ಮಾಡಿ ಅಂದಿನ ನಮ್ಮ ಉಸ್ತುವಾರಿ ಸಚಿವರಿದ್ದರು, ಅಂದಿನ ಅಲ್ಲಿ ನಮ್ಮ ಶಾಸಕರು, ಕಿತ್ತೂರಿನ ಶಾಸಕರು, ಅವರು ಒಂದು ನಮಗೆ ಮಾರ್ಗದರ್ಶನದಿಂದ, ಅವರ ಒಂದು ಪ್ರಯತ್ನದಿಂದ ಅವರು ಹಲವು ಬಾರಿ ನಮ್ಮ SDMC ಊರವರು ನಾವೆಲ್ಲ ಸೇರಿ ಒಂದು ಉತ್ತಮವಾದ ಕಟ್ಟಡವನ್ನು ನಾವು ನಿರ್ಮಾಣ ಮಾಡುವಲ್ಲಿ ಮತ್ತು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡುವುದಾಗಲಿ, ಒಂದು ಮೂಲಭೂತ ಸೌಕರ್ಯ ಒಂದೇ ವರ್ಷದಲ್ಲಿ ಕಟ್ಟಡವನ್ನು ಮಾಡಿ ನಾವು ಅಲ್ಲಿ ಸ್ವತಂತ್ರವಾಗಿ ಒಂದು ಪ್ರೌಢ ಶಿಕ್ಷಣವನ್ನು ನಿರ್ಮಾಣ ಮಾಡೋದು ಭಾಳ ಸಹಕಾರಿ ಅಂತ ಹೇಳ್ಬೋದು. सर, हे काम करत असताना अनेक तुम्हाला अडचणी आल्या, विद्यार्थ्यांच्या समस्या, शाळा काही दुर्गम भागामध्ये शाळा नव्हत्या, त्या मंदिरामध्ये किंवा कुणाच्या कट्ट्यावरती सुद्धा सुरुवातीला भरल्या गेल्या. कारण अशा काळामध्ये तुम्ही कार्य करत असताना प्रशासनाकडे ह्या सगळ्या समस्या कशा पद्धतीने जाणीव करून दिला त्या प्रशासनाला वगैरे? ಇಲ್ಲ, ನಮಗೆ ನಾವು ಹಲವಾರು ಜನಪ್ರತಿನಿಧಿಗಳಿಗೆ ಅಥವಾ ಸ್ಥಳೀಯ ಪಂಚಾಯಿತಿಗೆ ಇರ್ಬೋದು ಅಥವಾ ನಮ್ಮ ಯಾವುದೇ ಒಂದು ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೀಗೆ ಅವ್ರನ್ನ ನಾವು ಸಂಪರ್ಕ ಮಾಡಿ ಈ ಶಾಲೆಯ ಬಗ್ಗೆ, ಇಲ್ಲಿ ಬೇಕಾದ ಸೌಲಭ್ಯಗಳ ಬಗ್ಗೆ, ಈ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಸಿಗಬೇಕಾದ್ರೆ ಏನೆಲ್ಲ ನಮಗೆ ಬೇಕಾಗುತ್ತೆ ಅಂತ ಅವ್ರನ್ನೆಲ್ಲ ಮನವರಿಕೆ ಮಾಡಿ ಇರ್ತಕ್ಕಂಥ ಅನುದಾನವನ್ನು ನಾವು ಅವ್ರಿಗಿಂತ ತೆಗೆದುಕೊಂಡು ನಾವು ಬೇರೆ ಬೇರೆ ಕೆಲಸಗಳನ್ನು ನಾವು ಮಾಡಲು ನಮ್ಗೆ ಅನುಕೂಲ ಆಯ್ತು. सर, विशेष म्हणजे CRC, BRC
शिक्षक, मुख्याध्यापक आणि वेगवेगळ्या ठिकाणी तुम्ही कार्य करून कशा पद्धतीने यशस्वी वाटचाल केलात सर? ಇಲ್ಲ ನಿಜವಾಗಲೂ ನಮಗೆ ವಿಶೇಷವಾಗಿ ನನಗೆ ಚಾಲೆಂಜಿಂಗ್ ನಾವು ನಮ್ಮ ಕ್ಷೇತ್ರ ಸಮಾಜದ ಖಾನಾಪುರದಲ್ಲಿ ಒಂದು ಅತ್ಯಂತ ಸರ್ समोर बघू. ಹಾ, ಅತ್ಯಂತ ಅತ್ಯಂತ ಒಂದು ವಿಶೇಷ ಖಾನಾಪುರ ತಾಲೂಕು ಮತ್ತು ಅರಣ್ಯ ಪ್ರದೇಶ ಇರತಕ್ಕಂಥ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅಲ್ಲಿ ಶಿಕ್ಷಣ ವಿಶೇಷವಾಗಿ ಶಾಲೆಗಳಲ್ಲಿ ಅರಣ್ಯದಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಶಿಕ್ಷಣ ಸಿಗಬೇಕು ಮತ್ತು ಮಕ್ಕಳ ಸಂಖ್ಯೆ ಕೂಡ ಅಲ್ಲಿ ವಿರಳವಿದ್ದರೂ ಕೂಡ ಉತ್ತಮ ಹಾಜರಾತಿ. ಸೊ ಅಲ್ಲಿ ಶಿಕ್ಷಕರ ಕೊರತೆ ಇರ್ತಿತ್ತು. ಜೊತೆಗೆ ಅನೇಕ ನಮಗೆ ನೈಸರ್ಗಿಕ ತೊಂದರೆಗಳು ಬರ್ತಿತ್ತು. ನಮಗೆ ಅಲ್ಲಿ ಮಳೆಗಾಲದಲ್ಲಿ ಮಕ್ಕಳಿಗೆ ಅಥವಾ ಶಿಕ್ಷಕರಿಗೆ ಹೋಗುವಂಥ ತೊಂದರೆಗಳಿದ್ದವು. ಹೀಗೆ ಅಲ್ಲಿ ಬರ್ತಕ್ಕಂಥ ಶೈಕ್ಷಣಿಕ ಏನು ನಾವು ಮೂಲಭೂತ ಸೌಲಭ್ಯಗಳು ಕೊಡೋಕ್ಕಾಗ್ತಿರ್ಲಿಲ್ಲ. ಒಂದೊಂದು ಸಲ ಏನಾದರೂ ಅಡಚಣೆಗಳಿದ್ರೆ ಉನ್ನತ ಶಿಕ್ಷಣ ಮಕ್ಕಳಿಗೆ ಹೋಗಬೇಕಾದ್ರೆ ಬೇರೆ ಬೇರೆ ಒಂದು ಪ್ರದೇಶದಾದರೆ ಅರಣ್ಯದಲ್ಲೇ ಒಂದು ಪ್ರದೇಶದಿಂದ ಮತ್ತೊಂದು ಕಡೆ ಹೋಗಬೇಕಾಗ್ತಿತ್ತು. ಹೀಗೆ ಅದು ಕೂಡ ಒಂದು ನಮಗೆ ಚಾಲೆಂಜ್ ಆಗಿತ್ತು. ಅಲ್ಲಿ ನಾವು ಕಾರ್ಯ ಮಾಡುವಾಗ ನಮ್ಮ CRPಗಳು, ನಮ್ಮ BRC ಅವರು ನಾವೆಲ್ಲರೂ ಸೇರಿ ಆ ಭಾಗದ CRPಗಳು ನಾವು ಅಲ್ಲಿ ಮಕ್ಕಳಿಗೆ, ಯಾಕಂದರೆ ಆ ಮಕ್ಕಳು ಕೂಡ ಹೊರಗಡೆ ಬರೋಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಅವರು ಕುಟುಂಬಗಳು ಅಲ್ಲೇ ವಾಸಿಸಿದ್ರು. ಆ ಕುಟುಂಬಗಳಿಗೆ ಅಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತಂದರೆ ನಾವು ನಮ್ಮ ಶಿಕ್ಷಕರನ್ನ ನಿಯೋಜನೆ ಮಾಡಬೇಕು. ಜೊತೆಗೆ ಒಂದು ಉನ್ನತೀಕರಣ ಶಿಕ್ಷಣ ಆಗಬೇಕಲ್ಲಿ. ಯಾಕಂದರೆ 5ನೇ ತರಗತಿ ಕಡೆ ಒಂದು ಕಡೆ ಶಾಲೆ ಆದರೆ 6, 7 ಇನ್ನೊಂದು ಕಡೆ ಶಾಲೆ ಇರ್ತಿತ್ತು. ಅಲ್ಲಿ ಮಗು ಹೋಗುವಂಥದ್ದು ಅನೇಕ ಸ್ವಲ್ಪ ಅವ್ರಿಗೆ ಹೆದರಿಕೆ ಆಗಲಿ, ಮುಂದೆ ಏನಾದರೂ ಅನಾಹುತ ಆಗ್ಬೋದು ಅನ್ನುವಂಥ ಘಟನೆಗಳನ್ನು ನಿರ್ಮಾಣ ಆಗ್ತಿತ್ತು. ಸೊ ಅದಕ್ಕಾಗಿ ನಾವೇನು ಮಾಡ್ತಿದ್ದೀವಿ, ಇದ್ದಲ್ಲೇ ಹೆಚ್ಚುವರಿ ಶಿಕ್ಷಕರನ್ನ ಮತ್ತು ಅತಿ ಶಿಕ್ಷಕರನ್ನ ಇದ್ದ ಶಿಕ್ಷಕರನ್ನೇ ಮತ್ತೆ ನಿಯೋಜನೆ ಮಾಡಿ ಅಲ್ಲಿ ಮಕ್ಕಳಿಗೆ ಉನ್ನತ ಒಂದು ಶಿಕ್ಷಣ ಸಿಗಬೇಕಾದ್ರೆ ಅದೇ ಪ್ರದೇಶದಲ್ಲಿ ಅದೇ ಶಾಲೆಯಲ್ಲಿ ನಾವು ಮಾಡುವಂಥ ಕೆಲಸವನ್ನು ನನಗೆ ಮಾಡಲು ಒಂದು ಅವಕಾಶ ಬಂತು. ಅನೇಕ ಯೋಜನೆಗಳನ್ನು ಅದನ್ನು ಸದುಪಯೋಗ ಮಾಡಿಕೊಂಡು, ಅದು ವಿಶೇಷವಾಗಿ ಸಮಗ್ರ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನದ ಯೋಜನೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಅದನ್ನು ನಾನು ಏನು ಮಾಡಿದೆ, ಸದುಪಯೋಗ ಪಡಿಸ್ಕೊಂಡು ಅಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ ಭತ್ಯೆ ಇರ್ಬೋದು, ಇನ್ನಿತರ ಸೌಲಭ್ಯಗಳಿರ್ಬೋದು, ಅದನ್ನು ನಾನು ಆ ಮಕ್ಕಳಿಗೆ ನೀಡುವ ಜೊತೆಗೆ ಶಿಕ್ಷಕರಿಗೆ ಮತ್ತು ಪಾಲಕರಿಗೆ ಮುಟ್ಟುವ ಜೊತೆಗೆ ಶಿಕ್ಷಣ ನಿರಂತರವಾಗಿ ಆ ಮಗುವಿಗೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲಾಖೆಯ ಅನೇಕ ಸೌಲಭ್ಯಗಳನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟು ಆ ಸೌಲಭ್ಯವನ್ನು ಒದಗಿಸುವ ಜೊತೆಗೆ ನನಗೆ ಒಂದು ಉತ್ತಮವಾದ ಕಾರ್ಯ ಮಾಡಲು ಖಾನಾಪುರದಲ್ಲಿ ವಿಶೇಷವಾಗಿ ಒಂದು ಚಾಲೆಂಜ್ ಆಗಿ ನಾನು ಕೆಲಸ ಮಾಡಿದ್ದು. ಒಂದು ಧೈರ್ಯವಾಗಿ ಅಲ್ಲಿ CRP, BRP ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಂಯೋಗದೊಂದಿಗೆ ಮತ್ತು ವಿಶೇಷವಾಗಿ ಅಲ್ಲಿ ಜನ ಭಾಳಷ್ಟು ಮುಗ್ಧ ಮತ್ತು ಪ್ರಾಮಾಣಿಕ ಜನ ಅರಣ್ಯದಲ್ಲಿ ಇರ್ತಕ್ಕಂಥ ಆ ಜನರಿಗೆ ಒಂದು ಶಿಕ್ಷಣವನ್ನು ನಾನು ಕೊಡಲು ನನಗೆ उत्तमवाद ಒಂದು ಸಹಕಾರವನ್ನು ಕೊಟ್ಟಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. सर विशेष म्हणजे आज आमच्या विद्यार्थी, पालक, शिक्षक आणि विद्यार्थ्यांना कोणत्या प्रकारे तुम्ही एखाद्या यश गाठायचं असेल संघर्षाचं, त्या आमच्या विद्यार्थ्यांना काय सांगू शकाल? कोणत्या पद्धतीने कार्य करून यशस्वी यश मिळण्यासाठी प्रयत्न करायला पाहिजे? ಏನು ನೋಡಿ, ಶಿಕ್ಷಣ ಯಶಸ್ವಿ ಆಗೋದು ಶಿಕ್ಷಣ ಅಷ್ಟೇ ಯಶಸ್ವಿ ಅಂತ ಅನ್ನೋಕ್ಕಿಲ್ಲ. ಶಿಕ್ಷಣ ಅಂತ ಬೇಕು, ಆದರೆ ಜೀವನದಲ್ಲಿ ಏನೇ ಯಶಸ್ವಿ ಆಗಬೇಕಾದ್ರೆ ನಮಗೆ ಒಂದು ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಅಂದರೆ ಏನು, ಯಶಸ್ಸಿಗೆ ಹೋಗಬೇಕಾದ್ರೆ ಏನೆಲ್ಲ ನಾನು ಮಾಡಬೇಕು ಅದನ್ನು ಪ್ರಾಮಾಣಿಕತವಾಗಿ ಮಾಡಬೇಕು. ಆಗ ಸಮಯ ಸದುಪಯೋಗವನ್ನು ಮಾಡ್ಕೋಬೇಕು. ಆಮೇಲೆ ಗುರಿ ಏನಿದೆಲ್ಲ ಆ ಗುರಿ ಮುಟ್ಟುವಲ್ಲಿ ಎಷ್ಟೇ ಅಡೆತಡೆಗಳು ನಾವು ಹಿಂಜರಿಕೆ ಹೋಗಬಾರ್ದು. ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ಮತ್ತು ಸಲಹೆಗಳನ್ನು ಪಡ್ಕೊಳ್ಳೋದು, ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳೋದು, ಉತ್ತಮ ಸಂಗಡ ಅಂದರೆ ಉತ್ತಮವಾಗಿ ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಅನೇಕ ಜನರ ಒಂದು ವಿಚಾರಗಳನ್ನು, ಅವರ ಮಾರ್ಗದರ್ಶನಗಳನ್ನು ಮತ್ತು ಅವರು ಮಾಡಿದಂಥ ಸಾಧನೆಗಳನ್ನು ನಮ್ಮ ಪ್ರೇರಣೆಯಾಗಿ ತಗೋಬೇಕು. ಅಂದಾಗ ಮಾತ್ರ ನಾವು ಏನಾದರೂ ಸಾಧ್ಯ ಮಾಡಲು ಸಾಧ್ಯ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ, ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳಿಗೆ ಹೇಳುವುದಿಷ್ಟೇ, ನಾವು ನಮ್ಮ ತಂದೆ ತಾಯಿಗಳಿಗೆ ಅವರಿಗೆ ಒಂದು ಉತ್ತಮ ಅವರಿಗೆ ನಾವು ಉತ್ತಮ ಮಗಳು ಆಗೋದ್ರ ಜೊತೆಗೆ ನಾವು ಸಮಾಜದಲ್ಲಿ ಅವರ ಹೆಸರನ್ನು ತರುವಂಥದ್ದಾಗುತ್ತೆ. ಎಲ್ಲಿ ನಾವು ಕಲ್ತಿರ್ತೇವೆ, ಎಲ್ಲಿ ಯಾವ ಶಾಲೆಯಲ್ಲಿ ಕಲ್ತಿರ್ತೀವೋ ಆ ಶಾಲೆಯ ಕೀರ್ತಿಯನ್ನು ತರುವಂತಾಗಬೇಕು.
ಸೊ ಅಲ್ಲಿ ನಮ್ಮ ಏನು ಪಾತ್ರಪ್ಪ ಅಂತಂದರೆ ಮಕ್ಕಳಿಗೆ ನಾವು ಏನು ನಾವು ಮಾಡಲು ಅಥವಾ ಏನು ನಾವು ಮಾರ್ಗದರ್ಶನ ಮಾಡ್ತೀವಿ ಅನ್ನೋದನ್ನು ಭಾಳ ಇಂಪಾರ್ಟೆಂಟು. ಅದಕ್ಕಾಗಿ ಮಕ್ಕಳು ಏನು ತಗೋಬೇಕಪ್ಪ ಅಂತಂದರೆ ಉತ್ತಮವಾದ ಸಂಸ್ಕಾರವನ್ನು ತಗೊಳ್ಳೋ ಜೊತೆಗೆ ಉತ್ತಮವಾದ ಸಂಸ್ಕೃತಿ ಬೆಳೆಸೋ ಜೊತೆಗೆ ಉತ್ತಮವಾದ ಶಿಕ್ಷಣವನ್ನು ಪಡೆಯುವ ಜೊತೆಗೆ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಹುದ್ದೆ ಮತ್ತೊಂದು ಇನ್ನೊಂದು ಸಾಧನೆ ಅಲ್ಲ, ನಮ್ಮ ಒಂದು ಮಾನವೀಯತೆಯನ್ನು ಮರೀದೆ ಮಾನವೀಯತ ವಿಚಾರಗಳನ್ನು ಇಟ್ಟುಕೊಂಡು ಮನುಷ್ಯ ಒಬ್ಬ ಉತ್ತಮ ಮನುಷ್ಯನಾಗಲು, ಈ ಸಮಾಜದಲ್ಲಿ ಒಂದು ಉತ್ತಮ ಮಾನವನಾಗಲು, ಒಂದು ಉತ್ತಮ ಸೇವೆ ಮಾಡಲು ಅಥವಾ ತನ್ನಿಂದಾನೇ ತಾನು ಒಂದು ಉತ್ತಮವಾಗಿ ಬಾಳಲು ಈ ಒಂದು ಸಮಾಜದಲ್ಲಿ ನಾವು ಪ್ರಾಮಾಣಿಕವಾಗಿರಬೇಕು, ತ್ಯಾಗದಿಂದ ಇರಬೇಕು, ಜೊತೆಗೆ ಪರಿಶ್ರಮದಿಂದ ಇರಬೇಕು. ಅದರ ಜೊತೆಗೆ ನಾವು ನಿರಂತರ ನಮ್ಮ ಪರಿಶ್ರಮದಲ್ಲಿ ನಾವು ಸಾಗ್ತಾ ಇರಬೇಕು. ಇದು ನಮ್ಮ ಗುರಿ ಇರಬೇಕು. ಆ ಗುರಿ ಮುಟ್ಟುವರೆಗೂ ಅಥವಾ ಗುರಿ ಮುಟ್ಟಿದ್ರೂ ಕೂಡ ಅದರಿಂದ ನಾವು ಜನಕ್ಕೆ ಒಳ್ಳೆಯದಾಗಬೇಕು. ಆ ಗುರಿಯಿಂದ ನಮಗೆ ನಾವು ಅಷ್ಟೇ ಬೆಳವಣಿಗೆ ಆಗಬಾರ್ದು. ಅದರಿಂದ ನಾನು ಏನು ಪಡ್ಕೊಂಡಿದ್ದೆ ತಿರುಗಿ ಈ ಸಮಾಜಕ್ಕೆ ನೀಡುವಂಥದ್ದು ವಿದ್ಯಾರ್ಥಿಗಳು ಇದನ್ನು ಕಲ್ಕೋಬೇಕು. ಸೊ ನಾವು ಏನಾದರೂ ಇವತ್ತು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಗೆ ಈ ಸಮಾಜ ಆ ಸಾಧನೆ ಎಲ್ಲಿಂದ ಪಡೆದಿದ್ದೀವಿ, ಯಾರಿಂದ ಪಡೆದಿದ್ದೀವಿ, ಯಾವ ಮುಖಾಂತರ ಪಡೆದಿದ್ದೀವಿ, ಅಲ್ಲಿ ಪುನಃ ಅಲ್ಲೇ ನಾವು ಆ ಸಮಾಜಕ್ಕೆ ತೆರಿಗೆ ಕೊಡುವಂಥದ್ದು ಉತ್ತಮ ಸಮಾಜ ನಿರ್ಮಾಣ ಮಾಡಲು ಆ ವಿದ್ಯಾರ್ಥಿಗಳು ತಮ್ಮ ವಿಚಾರಧಾರೆಗಳನ್ನು ತಮ್ಮಲ್ಲಿ ಇಟ್ಕೊಂಡು ಮುಂದೆ ಸಾಗಿದ್ದೆ ಆದರೆ ಒಂದು ಉತ್ತಮ ಅವರು ಸಾಧ್ಯ. ಅದು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಅವರು, ಅದನ್ನು ಇದೇ ಕ್ಷೇತ್ರ ಅಂತಲ್ಲ, ಉತ್ತಮ ಸಮಾಜಕ್ಕೆ ಉತ್ತಮವಾದ ಒಂದು ಸಮಾಜಕ್ಕೆ ಪೂರಕವಾದ ಯಾವುದೇ ಕ್ಷೇತ್ರ, ಕೃಷಿ ಇರಲಿ ಅಥವಾ ಉದ್ಯೋಗ ಇರಲಿ ಅಥವಾ ಇನ್ನಿತರ ಯಾವುದೇ ಒಂದು ಉದ್ದಿಮೆ ಇರಲಿ, ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸದಲ್ಲಿ ತನ್ನಿಂದಾನೇ ತೊಡಗಿಸ್ಕೊಂಡು ಪ್ರಾಮಾಣಿಕತೆಯಿಂದ ಒಂದು ತಮ್ಮ ತ್ಯಾಗದಿಂದ ಉತ್ತಮವಾದ ಪರಿಶ್ರಮದಿಂದ ಮಾಡಿದರೆ ಈ ನಾವು ನಮ್ಮ उत्तम बदकू कಟ್ಟಲು साध्य आकती ಅಂತ ಈ संदर्भामध्ये विद्यार्थी ಹೇಳ್ಬೋದು. सर शिक्षकांनी कोणत्या पद्धतीने कार्य करण्याची प्रेरणा घेतली पाहिजे, कार्य करण्याचा हे करायला पाहिजे, कार्य कशा पद्धतीने येणाऱ्या विद्यार्थी असतील, शिक्षक असतील आणि महत्त्वाची जबाबदारी काय आणि आपलं कर्तव्य काय. ಶಿಕ್ಷಕರು ನೋಡಿ, ಇದು ಮೂಲತಃ ನಾವು ಪ್ರತಿ ಮಗು ಶಿಕ್ಷಣ ಪಡೆಯಬೇಕು. ನಮ್ಮ ಸಂವಿಧಾನ ಆಸೆಯಂತೆ ಏನು ಯಾವುದೇ ಮಗು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ಒಂದು ವಂಚಿತ ಆಗಬಾರ್ದಂದ್ರೆ ಪ್ರತಿ ಮಗು ಶಾಲೆಗೆ ದಾಖಲಾಗಬೇಕು, ಒಂದು ಉತ್ತಮ ಗುಣಮಟ್ಟ ಶಿಕ್ಷಣ ಸಿಗಬೇಕು. ಉತ್ತಮ ಗುಣಮಟ್ಟ ಶಿಕ್ಷಣ ಸಿಗಬೇಕಾದ್ರೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ನಮಗೆ ಕೊಟ್ಟಂಥ ಒಂದು ಉದ್ಯೋಗದಲ್ಲಿ ಪ್ರಾಮಾಣಿಕವಾಗಿ ಮಗುವಿನ ಕೇಂದ್ರೀಕೃತವಾಗಿ ನಾವು ನಮ್ಮ ಕಾರ್ಯವನ್ನು ಮಾಡಬೇಕಾಗುತ್ತೆ. ಏನು ಮಗುವಿನ ಕೇಂದ್ರ? ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು. ಮಗುವಿನ ಸರ್ವತೋಮುಖ ಬೆಳವಣಿಗೆ ಆದರೆ ಮಾತ್ರ ಒಂದು ಉತ್ತಮ ಸಮಾಜ ಕಟ್ಟಲು ಸಾಧ್ಯ. ಮಗುವನ್ನು ಸ್ವಾವಲಂಬಿ ಆಗಬೇಕು, ಸ್ವತಂತ್ರವಾಗಿ ನಿರ್ವಹಣೆ ಮಾಡಲು ಅವನಿಗೆ ನಾವು ಉತ್ತಮ ಮಾರ್ಗದರ್ಶನ ಮಾಡಬೇಕು. ಕೇವಲ ಅಭ್ಯಾಸದ ಕಡೆ ಅಥವಾ ಒಂದು ತಾನು ಏನೋ ಒಂದು ಪುಸ್ತಕದ ಕಡೆ ಕೇವಲ ಪುಸ್ತಕ ಪಠ್ಯಪುಸ್ತಕದ ಅಷ್ಟೇ ಅಲ್ಲ, ನಾನು ಹೇಳಿದಾಗ ಸರ್ವತೋಮುಖ ಬೆಳವಣಿಗೆ. ಶಿಕ್ಷಕರು ವಿವಿಧ ಸ್ಥಳಗಳಲ್ಲಿ ಆ ಮಗುವಿನ ಕೇಂದ್ರೀಕೃತವಾಗಿ ನೋಡಿಕೊಂಡು ಅವನ ವಿವಿಧ ಆಯಾಮಗಳಿಂದ ನೋಡಿಕೊಂಡು ಮಗುವಿನ ಅಭಿವೃದ್ಧಿಯನ್ನು ಮಾಡಿದ್ದೆ ಆದರೆ ಒಂದು ಪರಿಪಕ್ವ ಅವನಲ್ಲಿ ಬರ್ತದೆ. ಸೊ ಶಿಕ್ಷಕರ ಪಾತ್ರ ಇಲ್ಲಿ ಈ ಒಂದು ಉತ್ತಮ ಸಮಾಜವನ್ನು, ಮುಂದಿನ ಭವಿಷ್ಯವನ್ನು ನೀಡಲು ಅಥವಾ ಈ ಒಂದು ನಮ್ಮ ದೇಶದ ಭವಿಷ್ಯವನ್ನು ಅತ್ಯುತ್ತಮವಾಗಿ ಗಟ್ಟಿಯಾಗಲು ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅಂತಂದರೆ ಅದು ಮಕ್ಕಳಿಂದ ಮತ್ತು ಬರ್ತಕ್ಕಂಥ ವಿದ್ಯಾರ್ಥಿಗಳಿಂದ. ಮುಂದೆ ಈ ವಿದ್ಯಾರ್ಥಿಗಳು ಮುಂದಿನ ಒಂದು ಸಮಾಜವನ್ನು ಅಥವಾ ಬರ್ತಕ್ಕಂಥ ಸಮಾಜವನ್ನು ಗಟ್ಟಿ ಮಾಡುವುದಾಗಲಿ, ಒಂದು ಉತ್ತಮ ನಾಯಕ ಮಾಡುವುದಾಗಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದು. ಅದಕ್ಕಾಗಿ ಶಿಕ್ಷಕರು ಅತ್ಯಂತ ಪ್ರಾಮಾಣಿಕವಾಗಿ ಇರತಕ್ಕಂಥ ತಮ್ಮ ಸೇವಾವಧಿಯಲ್ಲಿ ತಮ್ಮ ಕೊಟ್ಟಂಥ ಅವಧಿಗಳಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ಒಂದು ಶ್ರದ್ಧೆಯಿಂದ ದೇಶಭಕ್ತಿಯನ್ನು ಮೂಡಿಸುವ ಜೊತೆಗೆ ತಾವು ಕೂಡ ಪ್ರಾಮಾಣಿಕವಾಗಿ ಆ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಜನೆಯನ್ನು ಮಾಡಿದ್ದೇ ಆಗಲಿ, ಶಿಸ್ತು ಸಂಯಮ ಒಂದು ಸಮಯ ಪಾಲನೆ ಆ ಮಕ್ಕಳಿಗೆ ಮಾಡುವುದೇ ಆಗಲಿ ಮಗುವಿನ ಒಂದು ಉತ್ತಮ ಬದುಕು ಜೊತೆಗೆ ಒಂದು ಸಮಾಜದ ಉತ್ತಮ ಬದುಕು ಒಂದು ಶ್ರೇಷ್ಠ बदकू आगुत्ते ಈ ಸಂದರ್ಭದಲ್ಲಿ ಹೇಳೋದು. शिक्षकर पात्र ಇಲ್ಲಿ ಬಹಳ ದೊಡ್ಡದಾಗಿದೆ. सर आज निवृत्तीचा क्षण तुमच्या आज जवळ आलेला आहे.
जवळपास उद्या परवा तुम्ही निवृत्त होताल, तर या संदर्भात तुम्ही काय सांगू शकाल आणि तुमच्या कार्याची पोचपावती कशी आहे? मागे वळून पाहताना कोणता क्षण तुम्हाला सर्वात अभिमानाचा वाटतो? ಸರ್ ನೋಡಿ, ಭಾಳ ಇಲ್ಲಿ ಸುಮಾರು ನಾನು 28 ವರ್ಷಗಳ ಸೇವೆ ಆಯಿತು. ಈ 28 ವರ್ಷಗಳ ಸೇವೆಯಲ್ಲಿ ನನಗೆ ಅನೇಕ ಕಡೆ ಕಾರ್ಯಗಳನ್ನು ಯೋಜನೆ ಮಾಡೋದಾಗಲಿ, ವಿಶೇಷವಾಗಿ ನನಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳಲ್ಲಿ ಸುಮಾರು 7 ವರ್ಷಗಳ ಕಾಲ ಉಪನ್ಯಾಸಕರಾಗಿ, ಹಿರಿಯ ಉಪನ್ಯಾಸಕರಾಗಿ ಮತ್ತು DYPC ಅಂದರೆ ಉಪ ಸಮನ್ವಯಾಧಿಕಾರಿಯಾಗಿ ಸಮಗ್ರ ಶಿಕ್ಷಣ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ನಮ್ಮ ಬಿಜಾಪುರ ಆಗಲಿ, ನನ್ನ ಬೆಳಗಾವಿ ಗ್ರಾಮೀಣ ಆಗಲಿ, ಈ ಕ್ಷೇತ್ರಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಕೆಲಸ ಮಾಡುವಾಗ ಆ ಒಂದು ಕ್ಷೇತ್ರದ ಕೆಲಸ ಮಾಡಬೇಕು. ಅದರದೇ ಆ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಏನು ಚಾಲೆಂಜಸ್ ಇರ್ತಿದ್ವಲ್ಲ, ಬರ್ತಕ್ಕಂಥ ಯೋಜನೆಗಳನ್ನು ಅಥವಾ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ಅದನ್ನು ನಾನು ಅನುಷ್ಠಾನ ಮಾಡುವಲ್ಲಿ, ಅದನ್ನು ನಾನು ಸಂಘಟಿತವಾಗಿ ಒಂದು ಉತ್ತಮವಾದ ಒಂದು ಆ ಇವೆಂಟನ್ನು ನಾನು ಅತ್ಯಂತ ಉತ್ಸಾಹದಿಂದ ನನ್ನ ಒಂದು ಸಹೋದ್ಯೋಗಿ ಅವರಿಂದ ಅಥವಾ ನನ್ನಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಯಿಂದ ಅದನ್ನು ಕಟ್ಟಿಕೊಂಡು ಒಂದು ರೂಪರೇಷೆ ಕೊಟ್ಟು ಆ ಕಾರ್ಯಕ್ರಮನ ಇಲಾಖೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿ ಅನೇಕ ಕಡೆ ನನ್ನ ವಿವಿಧ ಕಡೆ ಮಾಡಿದ್ದೀನಿ. ಜೊತೆಗೆ ನಾನೇ ಕೂಡ ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಶಿಬಿರಾರ್ಥಿಯಾಗಿ ನಾನು ಕೂಡ ಅನೇಕ ಕಾರ್ಯಗಳಲ್ಲಿ ಭಾಗವಹಿಸಿ ಅನೇಕ ಕಲಿಕೆಗಳನ್ನು ಕಂಡುಕೊಂಡಿದ್ದೇನೆ. ಸೊ ಕಲ್ತಿದ್ದೀನಿ, ಶಿಕ್ಷಕರ ಜೊತೆ ಕಲ್ತಿದ್ದೀನಿ, ವಿದ್ಯಾರ್ಥಿಗಳ ಜೊತೆ ಕಲ್ತಿದ್ದೀನಿ, ಈ ಸಮಾಜದಿಂದ ಕಲ್ತಿದ್ದೀನಿ. ಸಮಾಜದ ವಿವಿಧ ಮುಖಗಳಿಂದ ನಾನು ಕಲಿತು ನನಗೆ ಮತ್ತೆ ನಾನು ಪರಿಪಕ್ವವಾಗಿ ಈ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಒಂದು ಪ್ರೇರಕವಾಗಿ ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ನನಗೆ ತುಂಬ ಸಂತೋಷ ಆಗುತ್ತೆ. ಆದರೆ ಅನೇಕ ಬಹುಶಃ ಈ ಒಂದು 10 ತಿಂಗಳಲ್ಲಿ ನನಗೆ ಮಾಡಿದಂಥ ಈ ಸೇವೆ ಅವಿಸ್ಮರಣೀಯ. ಇಲ್ಲಿ ನನಗೆ ಬಂದಂಥ ಚಾಲೆಂಜ್ ಏನಿತ್ತಪ್ಪ ಅಂದರೆ SSLC ಮತ್ತು ಯಾವುದೇ ಒಂದು ಕಾರ್ಯಕ್ರಮ, ಇಲಾಖೆ ಕೊಟ್ಟಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪರಿಣಾಮಕಾರಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ನಾನು ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ಉತ್ತಮ ಆಯೋಜನೆ ಮಾಡುವ ಜೊತೆಗೆ ಹಿರಿಯ ಅಧಿಕಾರಿಗಳ ಒಂದು ಮಾರ್ಗದರ್ಶನದೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ಈ ವರ್ಷ ಮಾಡುವ ಜೊತೆಗೆ ಆಮೇಲೆ ಇಲಾಖೆಯ ಮತ್ತು ಸರ್ಕಾರದ ಏನು ವಿಶೇಷ ಯೋಜನೆಗಳಿದ್ದವಲ್ಲ, ವಿಶೇಷವಾಗಿ ಸಮೀಕ್ಷೆ ಇರಬಹುದು, ಅದು ಗಣತಿ ಕಾರ್ಯ ಇರಬಹುದು, ಹೀಗೆ ಅಂಥದ್ರಲ್ಲಿ ತಮ್ಮನ್ನು ತಾವೇ ಪೂರ್ಣವಾಗಿ ತೊಡಗಿಸಿಕೊಂಡು ಅದನ್ನು ಯಶಸ್ವಿಯಾಗಿ ಮಾಡುವಲ್ಲಿ ನನಗೆ ಸಫಲತೆಯನ್ನು ಕಂಡಿದೆ. ಬಹುಶಃ ಇದೆಲ್ಲ ಸಾಧ್ಯ ಆಗಿದ್ದಕ್ಕೆ ನಮ್ಮ ಒಂದು ಸಂಘಟಿತ ಮತ್ತು ಟೀಮ್ ವರ್ಕ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಭಾಳಷ್ಟು ಚಾಲೆಂಜ್ಗಳನ್ನು ಇಟ್ಕೊಂಡು ನಾವು ಸಾಧನೆಯನ್ನು ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. सर विशेष